ಇಲ್ಲಿರುವಂತಹ ವಿಶೇಷತೆ ಏನು ಗೊತ್ತಾ? ಹರಿಹರೇಶ್ವರ ಅಂದರೆ ಅರ್ಧ ಶಿವ ಅರ್ಧ ವಿಷ್ಣು, ಈ ಒಂದು ಎರಡು ರೂಪದ ಒಂದು ಮೂರ್ತಿಯನ್ನ ನಾವಿಲ್ಲಿ ನೋಡಬಹುದು. ಈ ಪ್ರತಿ ದೇವಸ್ಥಾನಕ್ಕೂ ಭಕ್ತರಾಗಿ ಜನ ಬಂದು ಹೋಗ್ತಾರೆ. ಆದ್ರೆ ನಮ್ಮ ದೇವಸ್ಥಾನದ ಒಂದು ವಿಶೇಷ ಏನದಂದ್ರೆ ಸುತ್ತಮುತ್ತಲು ಇರೋ 66 ಹಳ್ಳಿ ದೇವರುಗಳು ಬರ್ತಾವೆ ಇಲ್ಲಿ. ಈಗ ಜನ ಬರೋ ಸಹಜ. ವಿಶೇಷತೆ ಏನಪ್ಪಾ ಅಂತಂದ್ರೆ ಇರೋ ತನಕ ಸುಖ, ಸತ್ತ ಮೇಲೆ ಮುಕ್ತಿ ಎರಡೂ ಸಿಗ್ತದೆ. ಹಳೆ ದೇವಸ್ಥಾನ ನೋಡ್ಲಿಕ್ಕೆ ಮನಸ್ಸು ತಂಪು ಅನಿಸ್ತದೆ. ಹೌದು, ಭಾರಿ ಚೆನ್ನಾಗಿದೆ ದೇವಸ್ಥಾನ. ಬೇಲೂರು ಹಳೆಬೀಡೂರಿಗಿಂತ ಚೆನ್ನಾಗಿ ಕಾಣಿಸ್ತದೆ. ಸ್ನೇಹಿತರೆ, ತಮ್ಮೆಲ್ಲರಿಗೂ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ನೆಲೆಸಿರುವಂತಹ ಶ್ರೀ ಹರಿಹರೇಶ್ವರ ದೇವಾಲಯಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ 800 ವರ್ಷಗಳ ಪುರಾತನವಾದಂತಹ ದೇವಾಲಯ. ಈ ದೇವಾಲಯದ ಹಿನ್ನೆಲೆ ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ಇಲ್ಲಿರುವಂತಹ ವಿಶೇಷತೆ ಏನು ಗೊತ್ತಾ? ಹರಿಹರೇಶ್ವರ ಅಂದರೆ ಅರ್ಧ ಶಿವ ಅರ್ಧ ವಿಷ್ಣು, ಈ ಒಂದು ಎರಡು ರೂಪದ ಒಂದು ಮೂರ್ತಿಯನ್ನು ನಾವಿಲ್ಲಿ ನೋಡಬಹುದು. ಇದರ ಹಿನ್ನೆಲೆ ಅಂತೂ ಅದ್ಭುತವಾಗಿದೆ. ಇಲ್ಲಿರುವಂತಹ ವಿಶೇಷತೆಗಳೇನು, ಈ ದೇವಸ್ಥಾನದ ಹಿನ್ನೆಲೆ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ನಾವು ಹಿಂದೂ ಪುರಾತನ ದೇವಾಲಯಗಳ ಬಗ್ಗೆ ನಾವು ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಇದೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತ ಹೇಳ್ತೀನಿ. ಬನ್ನಿ, ಈ ದೇವಸ್ಥಾನದ ಹಿನ್ನೆಲೆ ಏನು, ಇಲ್ಲಿರುವಂತಹ ವಿಶೇಷತೆಗಳೇನು. ಈ ದೇವಸ್ಥಾನ ಕದಂಬರು, ಚಾಲುಕ್ಯರು ಮತ್ತು ಹೊಯ್ಸಳರ ಶೈಲಿ, 3 ಶೈಲಿ ಒಂದು ಮಿಶ್ರಣವಾದಂತಹ ಈ ದೇವಸ್ಥಾನ ಅಂತ ಹೇಳ್ತಾರೆ. ಬನ್ನಿ ಹಿನ್ನೆಲೆ ತಿಳ್ಕೊಳ್ಳೋಣ, ಬನ್ನಿ. ಸ್ನೇಹಿತರೆ, ಈ ದೇವಸ್ಥಾನ 12ನೇ ಶತಮಾನದಲ್ಲಿ ಹೊಯ್ಸಳರು ಕಟ್ಟಿಸಿದಂತಹ 800 ವರ್ಷದ ಪುರಾತನ ದೇವಾಲಯ. ಈ ದೇವಸ್ಥಾನ ತುಂಗಭದ್ರಾ ನದಿಯ ಬಲದಂಡೆಯಲ್ಲಿದೆ. ಬನ್ನಿ ಮೊದಲು ದೇವರ ದರ್ಶನವನ್ನು ಪಡೆಯೋಣ. ಈ ದೇವಾಲಯದ ವಿಶೇಷತೆ ಮೊದಲೇ ಹೇಳಿದ ಹಾಗೆ ಗರ್ಭಗುಡಿಯಲ್ಲಿ ನಮಗೆ ಎಡಭಾಗದಲ್ಲಿ ಶಿವ ಮತ್ತು ಬಲಭಾಗದಲ್ಲಿ ವಿಷ್ಣು ನಿಲ್ಲಿಸಿದ್ದಾರೆ. ಗಮನಿಸಿ, ನಾವು ನಿಂತಿರುವ ಕಡೆಯಿಂದ ಎಡಭಾಗದಲ್ಲಿ ಶಿವನ ಅಂಶ ಮತ್ತು ಬಲಭಾಗದಲ್ಲಿ ವಿಷ್ಣುವಿನ ಅಂಶವನ್ನು ನಾವು ಕಾಣಬಹುದು. ಕಿರೀಟದಲ್ಲಿ ಜಟಾಚಂದ್ರ, ಕಿವಿಯಲ್ಲಿ ನಾಗಾಭರಣ, ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಆಶೀರ್ವಾದ ಮಾಡುವ ಅಭಯಹಸ್ತ, ಕೆಳಗಡೆ ಪಾರ್ವತಿ ದೇವಿ ನಿಲ್ಲಿಸಿದ್ದಾರೆ. ಪಾರ್ವತಿಯ ಕೆಳಗಡೆ ಗಣಪತಿ ನಿಲ್ಲಿಸಿದ್ದಾರೆ. ಬಲಭಾಗದಲ್ಲಿ ವಿಷ್ಣು, ಕಿರೀಟದಲ್ಲಿ ಸೂರ್ಯ, ಕಿವಿಯಲ್ಲಿ ಕರ್ಣಕುಂಡಲ, ಒಂದು ಕೈಯಲ್ಲಿ ಸುದರ್ಶನ ಚಕ್ರ, ಮತ್ತೊಂದು ಕೈಯಲ್ಲಿ ಶಂಕುವನ್ನು ನಾವು ಕಾಣ್ಬೋದು. ಕೆಳಗಡೆ ಲಕ್ಷ್ಮಿ ನಿಲ್ಲಿಸಿದ್ದಾರೆ. ಲಕ್ಷ್ಮಿ ಕೆಳಗಡೆ ಶೃಂಗ ಮಹರ್ಷಿಗಳು ನಿಲ್ಲಿಸಿದ್ದಾರೆ. ಈ ವಿಗ್ರಹ 7 ಅಡಿ ಎತ್ತರವಿದೆ. ಈ ದೇವಸ್ಥಾನದ ಆಸಕ್ತಿದಾಯಕರವಾದಂತಹ ಹಿನ್ನೆಲೆಯನ್ನು ಸ್ವತಃ ದೇವಾಲಯದ ಅರ್ಚಕರೇ ತಿಳಿಸ್ಕೊಡ್ತಾರೆ. ಸ್ಕಾಂದ ಪುರಾಣದ ಕಾಶಿಖಂಡ ಅಂತ ಕೇಳಿರ್ತೀವಿ. ಆ ಸ್ಕಾಂದ ಪುರಾಣದ ಕಾಶಿಖಂಡದಲ್ಲಿ ಗುಹಾ ಅನ್ನೋ ಒಬ್ಬನು ಋಷಿಪುತ್ರನಿಗೆ ಎಲ್ಲವೂ ತನ್ನ ಅಂಕೆಯಲ್ಲಿರಬೇಕು, ತಾನು ಹೇಳ್ದಂಗೆ ಕೇಳಬೇಕು, ತನ್ನಿಂದನೇ ನಡಿಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವನು ಜೀವನ ನಡೆಸ್ತಾ ಇರ್ತಾನೆ. ಅದಕ್ಕೆ ತಕ್ಕಂಗೆ ಅವನಿಗೆ ಒಬ್ಬ ಗುರುಗಳು ಸಿಗ್ತಾರೆ. ಅವನೇನಪ್ಪ ಅಂತಂದರೆ, ಬ್ರಹ್ಮ ವರ ಕೊಟ್ಟರೆ ಸಾವೇ ಬರೋಂಗಿಲ್ಲ, ಅವನಿಂದ ವರಗಳನ್ನು ತಗೊಂಡು ನಿನ್ನ ಆಸೆ ಪೂರ್ಣ ಮಾಡ್ಕೊ ಅಂತ ಹೇಳಿ ಉಪದೇಶ ಕೊಟ್ಟು ಹೋಗ್ತಾರೆ. ಸರಿ, ಅವನು ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾನೆ. ಸಹಸ್ರಾರು ವರ್ಷ ತಪಸ್ಸಾದ್ಮೇಲೆ ಬ್ರಹ್ಮದೇವರ ಸಾಕ್ಷಾತ್ಕಾರ ಆಗತ್ತೆ. ಆದಾಗ ಬ್ರಹ್ಮದೇವರು ಕೇಳ್ತಾರೆ ಏನು ಬೇಕು ಅಂತ ಕೇಳಿದಾಗ ಅವ ಹೇಳ್ತಾನೆ, ಯಾವುದೇ ಒಂದು ಶಕ್ತಿಯಿಂದ ಬೇರೆ ಬೇರೆ ಯಾವ ಶಕ್ತಿಗಳು ಬಂದರು ಮತ್ತು ಯಾವುದೇ ರೀತಿ ಆಯುಧಗಳಿಂದನೂ ಸಾವು ಬರಬಾರ್ದು, ಆ ರೀತಿ ವರವನ್ನು ಕೊಟ್ಟು ನಾನು ಉದ್ಧಾರ ಮಾಡು ಅಂತ ಕೇಳಿದಾಗ ಬ್ರಹ್ಮದೇವರು ಅವನು ತಪಸ್ಸು ಮಾಡೋದು ನಿಜ ಇರೋದರಿಂದ, ಆ ತಪಸ್ಸಿಗೆ ಮೆಚ್ಚಿರೋದ್ರಿಂದ ಆ ವರವನ್ನು ಕೊಟ್ಟು ಬ್ರಹ್ಮದೇವರು ತನ್ನ ಲೋಕಕ್ಕೆ ವಾಪಸ್ ಹೋಗ್ತಾರೆ. ನಂತರ ಅವನು ಅದನ್ನು ಪರೀಕ್ಷೆ ಮಾಡುವಂಥ ಕಾಲ ಬರ್ತದೆ. ಅಂದರೆ ಹೌದೋ ಅಲ್ಲೋ ಬ್ರಹ್ಮ ವರ ಕೊಟ್ಟರು ನಿಜಾನ, ಯಾಕಂದರೆ ಒಳ್ಳೆಯ ರೀತಿ ಅವನು ಇರೋದೇ ಇಲ್ಲ. ಅದಕ್ಕೆ ಎಲ್ಲ ಸಾತ್ವಿಕರಿಗೆ, ಸಜ್ಜನರಿಗೆ ತೊಂದರೆ ಮಾಡ್ತಾ 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 ಹೋದಾಗ ಆವಾಗ ಎಲ್ಲರಿಗೂ ತೊಂದರೆ ಭಾಳ ಆಗ್ತದೆ, ತಡ್ಕೊಳಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ಎಲ್ಲರೂ ದೇವ್ರನ್ನ ಬೇಡ್ಕೊತಾರೆ. ಏನಪ್ಪ, ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಂತ ನಮಗೆ ಹೇಳಿ ಕೆಟ್ಟವ್ರ ಕೈಗೆ ಅಧಿಕಾರ ಕೊಟ್ಟಂಗೆ ಕೊಟ್ಟುಬಿಟ್ಟು ನಮಗೆ ತೊಂದರೆ ಆಗ್ತಾ ಇದೆ, ಅದರಿಂದ ನಾವೇನು ಮಾಡಬೇಕು, ಮುಂದಿನ ಪ್ರಪಂಚ ಎಲ್ಲ ಕೆಟ್ಟವ್ರ ಜೊತೆಗೆ ಇರ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಇಲ್ಲ ಅವನಿಗೆ ಬ್ರಹ್ಮ ವರ ಕೊಟ್ಟಿರೋದು ನಿಜ ಇರೋದ್ರಿಂದ ಯಾರೊಬ್ಬರಿಂದನೂ ಸಂಹಾರ ಆಗಲ್ಲಪ್ಪ, ಅವ ಕಾಲು ಬಂದಾಗ ಅವನಿಗೆ ಅಂತ್ಯ ಆಗ್ತದೆ, ಅಲ್ಲಿ ತನಕ ತಾಳ್ಮೆಯಿಂದ ಇರ್ರಿ ಅಂತ ಹೇಳಿ ಕಳಿಸ್ಬಿಡ್ತಾರೆ. ನಂತರ ಎಷ್ಟೋ ಸಹಸ್ರಾರು ವರ್ಷದ ನಂತರ ಮತ್ತೆ ಆ ಗುಹಾಸುರ ಸಂಹಾರ ಆಗೋ ಕಾಲ ಬಂದಾಗ ವಿಷ್ಣು ಮತ್ತು ಶಿವ ಇಬ್ಬರು ಹಿಂದುಗಡೆ ಭಾಗದ ಒಂದು ಬಂಡೆ ಮೇಲೆ ಅವತಾರ ಮಾಡ್ತಾರೆ. ಅವತಾರ ಮಾಡಿದ ಜಾಗದಲ್ಲಿ ತಮ್ಮ ಹೆಜ್ಜೆ ಗುರುತುಗಳನ್ನ ಗುರುತಿಗೆ ಬಿಟ್ಟು ಈ ಜಾಗಕ್ಕೆ ಬಂದು ಆ ರಾಕ್ಷಸನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಭೂಮಿ ಒಳಗಡೆ ತುಳಿದು ಬಿಟ್ಟು ಸಂಹಾರ ಮಾಡ್ತಾರೆ. ಇದಕ್ಕೆ ಪೂರ್ವದೊಳಗೆ ಯುದ್ಧ ಆಗ್ತಾ ಇರುವಾಗ
ಗುಹಾಸುರ ಯಾವ ರೀತಿ ಯುದ್ಧದಲ್ಲೂ ಸೋಲೋದೇ ಇಲ್ಲ. ಹಾ ಕಾರಣ ಏನು, ಏನಪ್ಪ ಪೂಜಾರು ಕತೆ ಹೇಳ್ತಿದಾರೋ ಅಥವಾ ಇರೋದ ಕತೆ ಹಂಗಿದೆಯೋ ಅಂತಂದ್ರೆ ವಾಸ್ತವ ಏನದಂದ್ರೆ ಪ್ರತಿಯೊಂದು ಪೌರಾಣಿಕ ಕಥೆಗಳು ಸಹಿತ ನಮಗೆ ಇವತ್ತಿನ ಪ್ರಪಂಚಕ್ಕೆ ಒಂದೊಂದು ಪಾಠ ರೀತಿಯಲ್ಲಿದೆ. ಹೌದು. ಕೃಷ್ಣನ ಕಥೆ ತಗೊಳ್ರಿ, ರಾಮನ ಕಥೆ ತಗೊಳ್ರಿ, ಈ ಗುಹಾಸುರನ ಕಥೆಯಲ್ಲೂ ಏನಕ್ಕೋಸ್ಕರ ಅಂತಂದ್ರೆ ಒಬ್ಬ ಸಾಧಾರಣವಾಗಿರುವಂಥ ಮನುಷ್ಯ ಒಂದು ಅಭ್ಯಾಸ ಇಟ್ಕೊಂಡ್ರೆ ಯಾವ ಮಟ್ಟಕ್ಕೆ ಹೋಗಿ ಮುಟ್ತಾನೆ, ಎಂಥದೇ ಒಂದು ಶಕ್ತಿ ಬಂದರೂ ತಡೆದು ನಿಲ್ಲಿಸುವಷ್ಟು ಶಕ್ತಿ ಅವನಲ್ಲಿ ಬಂದಿರ್ತದೆ ಅವನಲ್ಲಿ ಆ ಅಭ್ಯಾಸದಿಂದ ಅಂತೇಳಿ ನಾವುಗಳು ತಿಳ್ಕೊಬಿಡ್ಲಿ ಅಂತ ಹೇಳಿ ವಿಷ್ಣು ಶಿವ ಅವನ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಆಟಾಡ್ತಾರೆ, ಮೀನ್ಸ್ ಯುದ್ಧ ಮಾಡ್ತಿರ್ತಾರೆ. ಕಡೆಗೆ ಅವನ ಟೈಮ್ ಬಂದಾಗ ಅವನನ್ನು ಪರಿಪೂರ್ಣವಾಗಿ ಸಾತ್ವಿಕನನ್ನ ಪರಿವರ್ತನೆ ಮಾಡ್ತಾರೆ. ಅವಾಗ ಅವನ ತಪ್ಪಿನ ಅರಿವು ಅವನಿಗೆ ಆಗ್ತದೆ. ಕಡೆಗೆ ಅವನೇನು ಮಾಡ್ತಾನೆ, ಸ್ವಾಮಿ ಶರಣಾಗ್ತಾನೆ. ಶರಣಾಗ್ಬಿಟ್ಟು ನನ್ನಿಂದ ಅಪರಾಧ ಆಗಿದೆ, ನನ್ನ ಕ್ಷಮಾ ಮಾಡ್ರಿ ಅಂಥೇಳಿ ಸ್ವಾಮಿ ಪೂಜೆ ಮಾಡ್ತಾ ಹೋದಾಗ ಕಡೆಗೆ ಹರಿಹರೇಶ್ವರ ಸಹಿತ ಅವನ ಮೇಲೆ ಪ್ರೀತಿಯಾಗಿ ನಾವು ವರ ಕೊಡ್ತೀವಿ ಕೇಳು ಅಂತ ಕೇಳ್ತಾರೆ. ಅವನು ಹೇಳ್ತಾನೆ, ಸೃಷ್ಟಿ ಮಾಡೋ ಬ್ರಹ್ಮ ವರ ಕೊಟ್ರೆ ಸಾವೇ ಬರಲ್ಲ ಅನ್ಕೊಂಡಿದ್ದೆ, ನಿಮ್ಮ ರೂಪದಲ್ಲಿ ಸಾವು ಬಂದಿದೆ. ಆದರೆ ಮುಂದಿನ ಪ್ರಪಂಚದಲ್ಲಿ ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು. ಅದ್ರ ಸಲುವಾಗಿ ಈ ಒಂದು ಜಾಗಕ್ಕೆ ಗುಹಾಸುರ ಇದ್ದ ಭಾಗ ಗುಹಾರಣ್ಯ ಕ್ಷೇತ್ರ ಅಂತ ಕರೀರಿ ಅಂತ ಒಂದು ಕೇಳ್ತಾರೆ. ಇನ್ನೊಂದು ವಿಷ್ಣುವಿನ ಮತ್ತು ಶಿವನ ಎರಡು ಅಂಶಗಳು ಒಂದಾಗಿ ಬರೋದು ಅಪರೂಪ ಇದೆ. ಆದರೆ ಮುಂದಿನ ಪ್ರಪಂಚದಲ್ಲಿ ಬರುವಂಥ ಯತಿಗಳು, ಗುರುಗಳು ಅಥವಾ ಭಕ್ತರ ಉದ್ಧಾರಕ್ಕೆ ನೀವು ಇಲ್ಲಿ ಸಾಕ್ಷೀಭೂತವಾಗಿ ನೆಲೆಸಬೇಕು ಅಂತ ಕೇಳ್ತಾರೆ. ಅವಾಗ ಗುಹಾಸುರನ ಭೂಮಿಯಲ್ಲಿ ತುಳಿದ್ಬಿಟ್ಟು ಸ್ವಾಮಿ ಮೂರ್ತಿಯಾಗಿ ನೆಲೆಸ್ತಾರೆ. ಹರಿಹರೇಶ್ವರನ ಮೂಲ ಹೆಸರು ಅವಾಗಿಂದ ಸ್ವಯಂಭೂ ಶಂಕರನಾರಾಯಣ ಅಂತ ಕರೀತಾರೆ. ದೇವಸ್ಥಾನ ಕದಂಬ, ಚಾಲುಕ್ಯ, ನಂತರ ಹೊಯ್ಸಳರ ಕಾಲಮಾನದಲ್ಲಿ ಆಗೋದ್ರಿಂದ ಹೆಚ್ಚು ಕಡಿಮೆ 1500 ವರ್ಷದ ಇತಿಹಾಸ ಇದೆ. ಇಲ್ಲಿ ವಿಶೇಷವಾಗಿ ಮಾಘ ಮಾಸದಲ್ಲಿ ಸ್ವಾಮಿ ರಥೋತ್ಸವ ಆಗ್ತದೆ. ಸಪ್ತರಾತ್ರ ಕಾರ್ಯಕ್ರಮ ಅಂತ ಮಾಡ್ತೀವಿ. ಅದು ದಶಮಿಯಿಂದ ಹಿಡಿದು ಪಾಡ್ಯ ತನಕ ಆಗ್ತದೆ. ಅದು ಬಿಟ್ಟರೆ ಶಿವರಾತ್ರಿ 24 ಗಂಟೆ ಸತತ ಅಭಿಷೇಕ ಇರ್ತದೆ. ಅದು ಬಿಟ್ಟರೆ ಇನ್ನು ಶ್ರಾವಣ ಮಾಸದಲ್ಲಿ ಈಗ ನಾವು ಸಹಜವಾಗಿ ಬಂದು ಹೋಗ್ತೀವಿ, ಈ ದೇವಸ್ಥಾನದಲ್ಲಿ ಜನ ಇಲ್ಲ, ಜನ ಬರಲ್ಲ, ವ್ಯವಸ್ಥೆ ಇಲ್ಲ, ಅದಿಲ್ಲ ಇದಿಲ್ಲ ಅಂದ್ಕೊಂಡು ಹೋಗುವಂತ ಪರಿಸ್ಥಿತಿಯಲ್ಲಿ ನಾವು ನೋಡ್ತಿರ್ತೀವಿ. ಆದ್ರೆ ನಿಜವಾಗ್ಲೂ ಹರಿಹರೇಶ್ವರ ದೇವಸ್ಥಾನದ ತೂಕ ಎಷ್ಟದೆ, ಏನಿದು ವಿಶೇಷತೆ ಅಂತ ತಿಳ್ಕೊಬೇಕು ಅಂದ್ರೆ ಶ್ರಾವಣ ಮಾಸದಲ್ಲಿ ಬರೋ ಮೊದಲ 3 ಸೋಮವಾರ, ಮೊದಲ 3 ಶನಿವಾರ ಬಂದು ಹೋಗ್ಬೇಕು. ಈ ಪ್ರತಿ ದೇವಸ್ಥಾನಕ್ಕೂ ಭಕ್ತರಾಗಿ ಜನ ಬಂದು ಹೋಗ್ತಾರೆ. ಆದ್ರೆ ನಮ್ಮ ದೇವಸ್ಥಾನದ ಒಂದು ವಿಶೇಷ ಏನದ ಅಂದ್ರೆ ಸುತ್ತಮುತ್ತಲು ಇರೋ 66 ಹಳ್ಳಿ ದೇವರುಗಳು ಬರ್ತಾವೆ ಇಲ್ಲಿ. ಈಗ ಜನ ಬರೋ ಸಹಜ ಇದೆ, ಒಂದ್ ದೇವ್ರ ನೋಡಕ್ಕೋ, ಒಂದ್ ಆಶೀರ್ವಾದ ತಗೊಳಕ್ಕೋ ಅಥವಾ ದೇವಸ್ಥಾನ, ಹಾಗಾಗಿ ಬರ್ತಾರೆ ಜನ. ಇಲ್ಲಿ ಏನಾಗುತ್ತೆ, ದೇವರುಗಳು ಸಹಿತ ಇಲ್ಲಿ ಬಂದು ಸ್ವಾಮಿ ದರ್ಶನ ಮಾಡ್ತವೆ. ಆದ್ರಿಂದ ಈ ಹರಿಹರೇಶ್ವರನ ತೂಕ ಎಷ್ಟದೆ ಅಂತ ಗೊತ್ತಾಗ್ತದೆ. ಏನಂತಂದ್ರೆ ಈ ಸುತ್ತಮುತ್ತಲ 66 ಹಳ್ಳಿಗಳನ್ನು ಈ ದೇವಸ್ಥಾನಕ್ಕೆ ಆಗಿನ ಕಾಲದ ರಾಜ ಮಹಾರಾಜರು, ಆಗಿನ ಕಾಲದ ವಾಡೆ ಯಜಮಾನರುಗಳು, ಶಾನ್ಭೋಗರು, ಬಣಕಾರ ಯಾರು ಇರ್ತಾರೆ ಅಧಿಕಾರದಲ್ಲಿ ಇರುವಂತವ್ರು ಉಂಬಳಿಯಾಗಿ ಕೊಡ್ತಾ ಬರ್ತಿರ್ತಾರೆ. ಹಂಗಾಗಿ ಆ ಊರಿನ ದೇವಸ್ಥಾನಗಳ ದೇವರುಗಳನ್ನ ಪ್ರತಿ ವರ್ಷ ನದಿಗೆ ತಗೊಂಡ್ ಬರೋದಿದೆ. ಅಲ್ಲಿ ನದಿಲಿ ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಸ್ವಚ್ಛ ಮಾಡ್ಕೊಂಡು, ಪೂಜೆ ಮಾಡ್ಕೊಂಡು ಈ ಸನ್ನಿಧಾನದಾಗ ತಂದಿಟ್ಟು ದೇವರ ತೀರ್ಥ ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಮತ್ತೆ ವಾಪಸ್ ಅವ್ರ ಊರಿಗೆ ಹೋಗೋ ಪರಿಪಾಠ ಇದೆ. ಇದು ಬಿಟ್ರೆ ಪುಷ್ಯ ಮಾಸದಲ್ಲಿ ಸ್ವಾಮಿ ನವರಾತ್ರಿ ಬರ್ತದೆ. ಅದು ಹರಿಹರೇಶ್ವರನ ಒಕ್ಕಲು ಅಂತ ಯಾರು ಇರ್ತಾರೆ ಅವ್ರಗಳಿಗೆ ಸೀಮಿತ ಆಗ್ತದೆ. ದೀಪ ಹಾಕೋದು ಅಂತ ಹೇಳ್ತೀವಿ, ಘಟಸ್ಥಾಪನ ಆಗ್ತದೆ. ಇದೆಲ್ಲ ವಿಶೇಷ ಕಾರ್ಯಕ್ರಮ ನಡೀತದೆ. ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಒಂದು 1000 ದೀಪ ಹಚ್ಚೋ ಅಭ್ಯಾಸ ಮೊದಲಿಂದನೂ ಇದೆ. ಅದನ್ನು ನಡೆಸ್ತಾ ಹೋಗ್ತೀವಿ. ಹೊಸದು ಯಾವುದು ಶುರು ಮಾಡ್ತಿಲ್ಲ, ಹಳೇದು ಯಾವುದು ಬಿಡ್ತಿಲ್ಲ. ಇದು ಮಂಟಪ ಒಂದು ಕದಂಬ ಮತ್ತೆ ಚಾಲುಕ್ಯರ ಕಾಲಮಾನದ್ದು. ನಾವು ನಿಂತಿರೋದು ಚಾಲುಕ್ಯ, ಅಲ್ಲಿಂದ ಮುಂದಿರೋ ಮಹಾಮಂಟಪ ಹೊಯ್ಸಳ. ಹೆಚ್ಚು ಕಡಿಮೆ 1500 ವರ್ಷದ ಇತಿಹಾಸ ಇದೆ. ಈ ಪ್ರಾಕಾರದಲ್ಲಿ ಕಾಲಭೈರವ, ವಡಭಾಂಡೇಶ್ವರ, ಸಣ್ಣ ಹರಿಹರೇಶ್ವರ, ಲಕ್ಷ್ಮೀ ದೇವಸ್ಥಾನ, ಇದಿಷ್ಟು ಈ ಪ್ರಾಕಾರದಲ್ಲಿ ನೀವು ನೋಡ್ಬೋದಾಗಿರುವಂಥ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಬಂದು ಹೋಗೋ ಭಕ್ತರು ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಇರೋ ತನಕ ಸುಖ, ಸತ್ತ ಮೇಲೆ ಮುಕ್ತಿ ಎರಡೂ ಸಿಗ್ತದೆ. ವಿಷ್ಣು ಸುಖ ಕೊಡ್ತಾನೆ ಕೇಳೀವಿ, ಶಿವ ಮುಕ್ತಿ ಕೊಡ್ತಾನೆ ಕೇಳೀವಿ. ಇಬ್ರು ಒಟ್ಟಿಗಿರೋದಕ್ಕೆ ಎರಡೂ ಸಿಗ್ತವೆ. ಆದಷ್ಟು ಬರೋರು ಭಕ್ತರಾಗಿ ಬಂದ್ರೆ ಚಲೋ ಇರ್ತದೆ. ಎಲ್ರಿಗೂ ನಮಸ್ಕಾರ.
ಸರ್ ಮೇಡಮ್ ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಬೆಂಗಳೂರಿಂದ ಬರ್ತಾ ಇದೀವಿ. ಬೆಂಗಳೂರಿಂದ ಇಲ್ಲಿ ದಾವಣಗೆರೆಗೆ ಬಂದಿದ್ದೀರಾ ದಾವಣಗೆರೆಗೆ ದೇವಸ್ಥಾನಕ್ಕೆ? ದೇವಸ್ಥಾನ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದಾ ಹೇಗೆ? ಫಸ್ಟ್ ಟೈಮ್ ಬರ್ತಿರೋದು. ಹೇಗ್ ಅನ್ಸ್ತದೆ ನಿಮ್ಗೆ ದೇವಸ್ಥಾನ ಎಲ್ಲ ನೋಡಿ? ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹ್ಮ್. ಪುರಾತನ ಕಾಲ ದೇವಸ್ಥಾನ. ಹೌದು. ತುಂಬಾ ಚೆನ್ನಾಗಿ ಎಲ್ಲ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಇದು ಹಳೆ ಇತಿಹಾಸ ಉಳ್ಳ ದೇವಸ್ಥಾನ. ಬಂದು ಎಲ್ಲರೂ ದಯವಿಟ್ಟು ನೋಡಬೇಕು. ಮತ್ತೆ ಹರಿಹರ ಇಬ್ರು ಒಂದೇ ಶಿಲೆಯಲ್ಲಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. ನಾವು ಜಗಳೂರಿಂದ ಬಂದಿದ್ವಿ. ಫಸ್ಟ್ ಟೈಮ್ ಬಂದಿದ್ದೀರಾ? ಎಲ್ಲ 5-6 ಸಲ ಬಂದಿದ್ದೀವಿ. ಏನ್ ಅನ್ಸ್ತದೆ ನಿಮ್ಗೆ ಈ ದೇವಸ್ಥಾನ? ಚೆನ್ನಾಗಿದೆ. ಒಳಗಡೆ ತಂಪು ಇದೆ ನೋಡಿ. ಎಷ್ಟು ಬಿಸಿಲಿದ್ರು ಒಳಗಡೆ ಎಷ್ಟು ತಂಪಿದೆ ಇದು ಎಲ್ಲ ಅಲ್ವಾ? ಹೌದು. ಹ್ಮ್. ಹಳೆ ದೇವಸ್ಥಾನ. ಹಳೆ ದೇವಸ್ಥಾನ ನೋಡ್ಲಿಕ್ಕೆ ಮನಸ್ಸು ತಂಪು ಅನಿಸ್ತದೆ. ಹೌದು. ಭಾರಿ ಚೆನ್ನಾಗಿದೆ ದೇವಸ್ಥಾನ. ಹೌದು. ನಿಮ್ಗೆ ಏನ್ ಅನ್ಸುತ್ತೆ ಅಮ್ಮ ದೇವಸ್ಥಾನ ನೋಡಿದ್ರೆ? ದೇವಸ್ಥಾನ ತುಂಬಾ ಒಂಥರ ಶಾಂತಿ ನೆಮ್ಮದಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ತುಂಬಾ ಸತ್ಯವಾದ ದೇವರು. ಹೌದು. ಬೇಲೂರು ಹಳೆಬೀಡೂರಿಗಿಂತ ಚೆನ್ನಾಗಿ ಕಾಣಿಸ್ತದೆ. ಹೌದಾ? ಹೌದು. ತುಂಬಾ ಚೆನ್ನಾಗಿದೆ. ಹೌದು. ತುಂಬಾ ಪುರಾತನ ದೇವಸ್ಥಾನ ಇದು. ಪುರಾತನ. ನೀವು ಬರ್ತಾ ಇರ್ತೀರಾ ಹಾಗಾದ್ರೆ? ಈ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನಾನು ಹೇಳಲೇಬೇಕು. ದೇವಾಲಯದ ಮುಖಮಂಟಪದಲ್ಲಿರುವಂತಹ 56 ಕಂಬಗಳನ್ನು ಒಮ್ಮೆಯಾದರೂ ಸಹ ನೀವು ನೋಡಲೇಬೇಕು. 800 ವರ್ಷಗಳ ಹಿಂದೆ ಕೆತ್ತಲ್ಪಟ್ಟಂತಹ ಈ 56 ಕಂಬಗಳಲ್ಲಿ ಒಂದು ಕಂಬದಿಂದ ಮತ್ತೊಂದು ಕಂಬಕ್ಕೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಕಾಣೋದಿಲ್ಲ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೇ 56 ಕಂಬಗಳು ಅಂತಲೇ ಹೇಳ್ಬೋದು. ಹಾಗೆ ದೇವಾಲಯದ ಆವರಣದಲ್ಲಿ 2 ದೊಡ್ಡ ದೀಪಸ್ತಂಭಗಳಿವೆ. ನೋಡಲಿಕ್ಕಂತೂ ತುಂಬಾ ಅದ್ಭುತವಾಗಿದ್ದಾವೆ. ಈ ದೇವಾಲಯದಲ್ಲಿ ಅನೇಕ ಶಾಸನಗಳನ್ನು ಸಹ ನಾವು ನೋಡಬಹುದು. ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಹಲವು ರಾಜಮನೆತನಗಳು ಧರ್ಮದತ್ತಿಯನ್ನು ನೀಡಿದ್ದಾರೆ ಅನ್ನೋದಕ್ಕೆ ಈ ಶಾಸನಗಳೇ ಸಾಕ್ಷಿಯಾಗಿದೆ. ದೇವಸ್ಥಾನದ ಕಲ್ಲಿನ ಕೆತ್ತನೆಗಳು, ಅಲಂಕೃತ ಸ್ತಂಭಗಳು, ಗರ್ಭಗುಡಿಯ ವಿನ್ಯಾಸ ಮತ್ತು ಪ್ರತಿಯೊಂದು ಕಲ್ಲಿನಲ್ಲೂ ಕಾಣುವಂತಹ ಸೂಕ್ಷ್ಮ ಕಲಾಕೌಶಲ್ಯವು ಆ ಕಾಲದ ಶಿಲ್ಪಿಗಳ ಅಪಾರ ಪ್ರತಿಭೆಗೆ ಸಾಕ್ಷಿಯಾಗಿದೆ. ಗರ್ಭಗುಡಿಯಲ್ಲಿ ವಿರಾಜಮಾನವಾಗಿರುವ ಶ್ರೀ ಹರಿಹರೇಶ್ವರ ಸ್ವಾಮಿಯ ದಿವ್ಯ ಮೂರ್ತಿಯನ್ನು ನೋಡಿದ ಕ್ಷಣದಲ್ಲೇ ಭಕ್ತರಲ್ಲಿ ಭಕ್ತಿ ಮತ್ತು ಶಾಂತಿ ಅನುಭವ ಉಂಟಾಗುತ್ತದೆ. ಈ ದೇವಸ್ಥಾನ ದಾವಣಗೆರೆಯಿಂದ 16 ಕಿಲೋಮೀಟರ್, ಹರಿಹರ KSRTC ಬಸ್ ಸ್ಟ್ಯಾಂಡಿಂದ 1.5 ಕಿಲೋಮೀಟರ್, ಹಾಗೆ ಬೆಂಗಳೂರಿನಿಂದ ಹರಿಹರೇಶ್ವರ ದೇವಸ್ಥಾನಕ್ಕೆ 281 ಕಿಲೋಮೀಟರ್ ಅಂತರದಲ್ಲಿದೆ. ಈ ದೇವಸ್ಥಾನದ ದರ್ಶನದ ಸಮಯ ಬೆಳಗ್ಗೆ 7ರಿಂದ ಮಧ್ಯಾಹ್ನ 12:30ರವರೆಗೆ, ಹಾಗೆ ಸಂಜೆ 5ರಿಂದ ರಾತ್ರಿ 8:30ರವರೆಗೆ ದೇವಸ್ಥಾನ ತೆರೆದಿರುತ್ತೆ. ಸ್ವಂತ ವಾಹನಗಳಲ್ಲಿ ಬರುವವರಿಗೆ ಈ ದೇವಸ್ಥಾನದ ಲೊಕೇಶನನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಹಿಂದೂ ಪುರಾತನ ದೇವಾಲಯದ ಹಿನ್ನೆಲೆ ಇದಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನನಗಂತೂ ಈ ಶ್ರೀ ಹರಿಹರೇಶ್ವರ ದೇವಾಲಯವನ್ನು ನೋಡಿ ಬಹಳನೇ ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ಇಲ್ಲಿರುವಂತಹ ವಾಸ್ತುಶಿಲ್ಪ ನಿಜವಾಗ್ಲೂ ಒಂಥರ ಇದು ಹಿಡನ್ ಜಮ್ ಅಂತ ಹೇಳ್ಬೋದು. ಭಾಳಷ್ಟು ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ದಯವಿಟ್ಟು ಯಾರಾದರೂ ಈ ಕಡೆ ದಾವಣಗೆರೆ ಕಡೆ ಬಂದಾಗ, ಹರಿಹರ ಕಡೆ ಬಂದಾಗ ಈ ಒಂದು ದೇವಸ್ಥಾನವನ್ನು ಭೇಟಿ ಕೊಡೋದು ಮರಿಬೇಡ್ತೀವಿ. ನಿಮ್ಮ ಪ್ರೋತ್ಸಾಹ ಹೀಗೇ ಇರಲಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.